ನಮಸ್ತೆ ವೀಕ್ಷಕರೇ. ನಮ್ಮ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅವರು ಅವರ 59ನೇ ಹುಟ್ಟುಹಬ್ಬದ ದಿನ ಅವರು ಟೊಬ್ಯಾಕೋನ ಬಿಟ್ಬಿಟ್ಟಿದ್ದಾರೆ. ಸಿಗರೇಟ್ ಸೇದೋದನ್ನು ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ತುಂಬ ಜನ ಕೇಳ್ತಾರೆ, 30 ವರ್ಷ ತುಂಬ ಸ್ಮೋಕ್ ಮಾಡಿ 59ನೇ ವರ್ಷದಲ್ಲಿ ಸಿಗರೇಟ್ ಬಿಟ್ಟರೆ ಏನು ಉಪಯೋಗ ಅಂತ ಕೇಳ್ತಾರೆ. ಹಾಗೆ ಕ್ಯಾನ್ಸರ್ ಪತ್ತೆ ಆದಂಥ ಅನೇಕ ರೋಗಿಗಳು ನನಗೆ ಕೇಳ್ತಾರೆ, ಕ್ಯಾನ್ಸರ್ ಆಲ್ರೆಡಿ ಬಂದಾಗಿದೆ, ಈಗ ನಾನು ತಂಬಾಕುನ ಬಿಟ್ಟರೆ ಏನಾದರೂ ಉಪಯೋಗ ಆಗುತ್ತಾ ಮೇಡಮ್ ಅಂತ ಕೇಳ್ತಾರೆ. ಬನ್ನಿ ವೀಕ್ಷಕರೇ, ನಮ್ಮ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ, ಕ್ಯಾನ್ಸರ್ ಪತ್ತೆ ಆದಮೇಲೂ ತಂಬಾಕುನ ಬಿಡೋದ್ರಿಂದ ಯಾವ್ಯಾವ ಉಪಯೋಗಗಳಾಗತ್ತೆ ಮತ್ತು ಹೇಗೆ ಪೇಷಂಟು ರಿಕವರ್ ಆಗ್ತಾರೆ ಅಂತ ನೋಡೋಣ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಕ್ಯಾನ್ಸರ್ ಚಿಕಿತ್ಸೆಗಳ ಬಗ್ಗೆ ನಾನು ಬರೆದಿರೋಂಥ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ನ ನೀವಿನ್ನೂ ಓದಿಲ್ಲ ಅಂದರೆ ಖಂಡಿತ ಓದಿ. ನಮಸ್ತೆ ವೀಕ್ಷಕರೇ, ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಕೊಡ್ತಾ ಇರೋ ಪ್ರೋತ್ಸಾಹ ಹೀಗೆ ಇರಲಿ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ಯಾನ್ಸರ್ ಬಂದ ಮೇಲೆ ತಂಬಾಕುನ ಬಿಡೋದ್ರಿಂದ ಉಪಯೋಗ ಆಗತ್ತಾ ಅಂತ ತಿಳ್ಕೊಳ್ಳೋಣ. ಪೇಷಂಟ್ಸು ತುಂಬ ವರ್ಷಗಳು ತಂಬಾಕು ಅವರು ಸಿಗರೇಟು ಬೀಡಿ ಸೇದಿರ್ಬೋದು ಅಥವಾ ಗುಟ್ಕಾ ಹಾಕ್ಕೊಂಡಿರ್ಬೋದು, ಹೊಗೆ ಸೊಪ್ಪು ಹಾಕ್ಕೊಂಡಿರ್ಬೋದು, ಅವ್ರಿಗೆ ಬಾಯಿ ಗಂಟ್ಲಿನ ಕ್ಯಾನ್ಸರ್ ಇರ್ಬೋದು, ಅನ್ನನಾಳದ ಕ್ಯಾನ್ಸರು, ಶ್ವಾಸಕೋಶದ ಕ್ಯಾನ್ಸರು, ಹೀಗೆ ಅನೇಕ ಕ್ಯಾನ್ಸರ್ಗಳು ಪತ್ತೆ ಆದಮೇಲೆ ಅವರು ಹೇಳ್ತಾರೆ ನಮಗೆ, ಇನ್ನೇನು ಕ್ಯಾನ್ಸರೇ ಬಂದಾಯಿತು, ಈಗ ನಾವು ತಂಬಾಕುನ ಬಿಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತ. ಕೆಲವರು ಕ್ಯಾನ್ಸರ್ ಪತ್ತೆ ಆದಮೇಲೂ ಅದರ ಟ್ರೀಟ್ಮೆಂಟ್ ನಡೆಯೋವಾಗ್ಲೂ ಬೀಡಿ ಸಿಗರೇಟು ಸೇದೋದನ್ನ ಕಂಟಿನ್ಯೂ ಮಾಡ್ತಾರೆ. ಮತ್ತು ಸೊ ಅಂಥ ಪೇಷಂಟ್ಗೂ ಮತ್ತು ಇನ್ನೊಬ್ಬರು ಕ್ಯಾನ್ಸರ್ ಪತ್ತೆ ಆದಮೇಲೆ ತಂಬಾಕುನ ಬಿಡೋ ಅಂಥ ಪೇಷಂಟ್ಗೂ ಏನು ಉಪಯೋಗ ಆಗುತ್ತೆ, ಹೇಗೆ ಟ್ರೀಟ್ಮೆಂಟ್ ರೆಸ್ಪಾನ್ಸಲ್ಲಿ ಯಾವ ಥರ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಈ ತಂಬಾಕು ಏನಂದರೆ, ತಂಬಾಕು ಯಾವುದೇ ಫಾರ್ಮಲ್ಲಿ ನೀವು ಯೂಸ್ ಮಾಡಿದ್ರೂ ಅದು ವಿಷಾನೇ. ಅದು ನಾವು ಅದನ್ನ ಸಿಗರೇಟ್ ಅಥವಾ ಬೀಡಿ ರೂಪದಲ್ಲಿ ಸೇದ್ಬೋದು, ಅಥವಾ ಮಹಿಳೆಯರಲ್ಲೂ ತುಂಬ ಹೆಚ್ಚಾಗಿ ಕಾಣ್ತಾ ಇರೋಂಥ ಈ ಗುಟ್ಕಾ ತಿನ್ನೋದು ಅಥವಾ ಹೊಗೆ ಸೊಪ್ಪು ಹಾಕ್ಕೊಳ್ಳೋದು, ಈ ಥರ ಬೇರೆ ಬೇರೆ ರೂಪದಲ್ಲಿ ನಾವು ಅದನ್ನ ಉಪಯೋಗಿಸೋದನ್ನ ರೂಢಿ ಮಾಡ್ಕೊಂಬಿಟ್ಟಿರ್ತೀವಿ. ಅದೊಂದು ಚಟ, ಬಿಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ತಂಬಾಕುನ ಉಪಯೋಗಿಸ್ತಾ ಇದ್ದಾಗ ತಂಬಾಕು ಹೇಗೆ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಅಂದರೆ, ತಂಬಾಕುವಿನಲ್ಲಿರುವಂಥ ನಿಕೋಟಿನ್ನು ಅಷ್ಟೇ ಅಲ್ಲದೆ 100ಕ್ಕೂ ಹೆಚ್ಚು ಕೆಮಿಕಲ್ಸ್ ಇರುತ್ತೆ. ಸೊ ಆ ಕೆಮಿಕಲ್ಸು ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿರುವಂಥ ಜೀವಕೋಶಗಳನ್ನು, ಆ ಜೀವಕೋಶಗಳ ಒಳಗಿರೋಂಥ DNA ಅಂತ ಜೀನ್ಸ್ ಏನಿರುತ್ತೆ, ನಮ್ಮ ಇಡೀ ದೇಹಕ್ಕೆ ಬ್ರೈನ್ ಹೇಗಿರುತ್ತೋ ಹಾಗೆ ಒಂದೊಂದು ಜೀವಕೋಶದಲ್ಲೂ ಒಂದು DNA ಅಥವಾ ಜೀನ್ ಇರುತ್ತೆ. ಸೊ ಇದು ಈ DNA ಡ್ಯಾಮೇಜ್ ಮಾಡಿ ಅನೇಕ ಮ್ಯೂಟೇಷನ್ ಅಂತ ಒಂದು ವಿಪರೀತಗಳು ಉಂಟಾಗತ್ತೆ ಜೀವಕೋಶಗಳಲ್ಲಿ. ಮತ್ತು ಈ ಥರ ಕಂಟಿನ್ಯೂಸ್ ತಂಬಾಕು ಎಕ್ಸ್ಪೋಜರಿಂದ ಏನಾಗುತ್ತೆ, ಆ ಸೆಲ್ಗಳು ಒಂದು ಮಿತಿ ಮೀರಿದ ಬೆಳವಣಿಗೆನ ಹೊಂದುತ್ತೆ. ಅದು ಬರೀ ಬೆಳೆಯೋದಷ್ಟೇ ಅಲ್ಲ, ಸೆಲ್ಸು ಡಬಲ್ ಆಗಿ ಟ್ರಿಪಲ್ ಆಗಿ ಡಿವೈಡ್ ಆಗೋದಷ್ಟೇ ಅಲ್ಲ, ಅದು ಹುಟ್ಟಿದ ಜಾಗದಲ್ಲೇ ಬೇರೆ ಬೇರೆ ಟಿಶ್ಯೂಗಳನ್ನ ಕೊರೆಯೋ ಅಂಥ, ಅಂದರೆ ಇನ್ವೇಷನ್ ಅಂತ ಹೇಳ್ತೀವಿ, ಕೊರೆಯೋ ಅಂಥ ಶಕ್ತಿ ಪಡೆಯುತ್ತೆ. ಮತ್ತು ದೇಹದ ಬೇರೆ ಭಾಗಗಳಿಗೆ ಹರಡೋ ಅಂಥ ಶಕ್ತಿನೂ ಸಹ ಪಡ್ಕೊಳ್ಳುತ್ತೆ. ಸೊ ಈ ತಂಬಾಕು ಏನಂದರೆ, ಅದು ಈ ಕ್ಯಾನ್ಸರ್ನ ಉಂಟು ಮಾಡುತ್ತೆ, ಮತ್ತು ಕ್ಯಾನ್ಸರ್ಗೆ ಒಂದು ಬೆಳವಣಿಗೆಯ ಶಕ್ತಿ ಕೊಡುತ್ತೆ, ಮತ್ತು ಕ್ಯಾನ್ಸರು ದೇಹದ ಬೇರೆ ಭಾಗಕ್ಕೆ ಹರಡೋ ಅಂಥ ಒಂದು ಕೆಪಾಸಿಟಿನ ಕೊಡುತ್ತೆ. ಸೊ ಸಪೋಸ್ ನೀವು ಯೋಚನೆ ಮಾಡಿ, ಒಬ್ಬ ಪೇಷಂಟು ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಕ್ಯಾನ್ಸರು ಪತ್ತೆ ಆಗಿದೆ ಅವ್ರಿಗೆ. ಸೊ ಅವರು ಇನ್ನೂ ಕಂಟಿನ್ಯೂ ತಂಬಾಕುನ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ರೆ, ಅವರು ಸೆಕೆಂಡ್ ಸ್ಟೇಜಿಂದ ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜ್ಗೆ ಹೋಗೋ ಅಂಥ ಕೆಪಾಸಿಟಿನ ತಂಬಾಕು ಅವ್ರಿಗೆ ಕೊಡ್ತಾನೇ ಇರುತ್ತೆ. ಸೊ ನಾವು ಒಂದು ಕೈಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ, ಮತ್ತು ಪೇಷಂಟ್ ಇನ್ನೊಂದು ಕಡೆಯಿಂದ ತಂಬಾಕು ತೊಗೋತಾ ಇರ್ತಾರೆ. ಸೊ ಅದರಿಂದ ನಾವು ಕೊಡೋ ಟ್ರೀಟ್ಮೆಂಟೇ ವಿಫಲವಾಗೋಂಥ ಚಾನ್ಸಸ್ಸು ಸಹ ಇರುತ್ತೆ. ಈ ಕ್ಯಾನ್ಸರ್ ರೋಗ ಪತ್ತೆ ಆದಮೇಲೆ ಅದು ಯಾವ ಸ್ಟೇಜಲ್ಲಿದೆ, ಅದಕ್ಕೆ ಏನು ಚಿಕಿತ್ಸೆ ಕೊಡಬೇಕು ಅಂತ ನಾವು ಚಿಕಿತ್ಸೆಗಳನ್ನ ಕೊಡ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಪೇಷಂಟು ಸ್ಮೋಕಿಂಗು ಅಥವಾ ತಂಬಾಕು ಕಂಟಿನ್ಯೂ ಮಾಡಿದ್ರೆ ಏನಾಗತ್ತಂದರೆ, ಈ ಕ್ಯಾನ್ಸರ್ ಕಣಗಳನ್ನ ನಾವು ಕೊಲ್ಲಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಈ ತಂಬಾಕು ಕ್ಯಾನ್ಸರ್ ಕಣಗಳಿಗೆ ಇನ್ನೂ
ಪ್ರೋತ್ಸಾಹ ಕೊಟ್ಕೊಂಡು ಅದಕ್ಕೆ ಗೊಬ್ಬರ, ನೀರು, ಹಾಲು ಎರಿತಾ ಇರುತ್ತೆ. ಸೊ ಇದರಿಂದ ನಾವು ಕೊಡೋ ಅಂಥ ಟ್ರೀಟ್ಮೆಂಟು ವಿಫಲವಾಗೋಂಥ ಚಾನ್ಸ್ ಇರುತ್ತೆ. ಏನೇನು ಟ್ರೀಟ್ಮೆಂಟ್ ಕೊಡ್ತೀವಿ? ಕೀಮೋಥೆರಪಿ ಕೊಡ್ತೀವಿ. ಕೀಮೋಥೆರಪಿ ಕೊಟ್ಟಾಗ ಏನಾಗಬೇಕು? ಕ್ಯಾನ್ಸರ್ ಸೆಲ್ಲು ಸಾಯಬೇಕು. ಆದರೆ ಇದು ಅದಕ್ಕೆ ಒಂದು ಈ ಲೈಫ್ ಲೈನ್ ಆಗಿಬಿಡುತ್ತೆ. ಅದು ಕ್ಯಾನ್ಸರು ಕಣ ಸಾಯೋದೇ ಇಲ್ಲ. ಇದು ಆಹಾರ ಕೊಡ್ತಾ ಇರುತ್ತೆ ಅದಕ್ಕೆ, ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ತಂಬಾಕು. ಸೊ ನಾವು ಕೊಡೋವಂಥ ಕೀಮೋಥೆರಪಿ, ರೇಡಿಯೋಥೆರಪಿ ಅಥವಾ ಇತ್ತೀಚೆಗೆ ನಾವು ಇಮ್ಯುನೋಥೆರಪಿ ಅಂತ ಬಾಡಿ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಇಮ್ಯುನೋಥೆರಪಿ ಕೊಡ್ತಾ ಇರ್ತೀವಿ. ಸೊ ಕೀಮೋಥೆರಪಿ, ರೇಡಿಯೋಥೆರಪಿ ಫೇಲ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಈ ಇಮ್ಯುನೋಥೆರಪಿ ಏನು ಮಾಡುತ್ತೆ ಅಂದರೆ ರೋಗಿಯ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡೋಣ ಅಂತ ಅದು ಇಮ್ಯುನಿಟಿನ ಬೂಸ್ಟ್ ಮಾಡ್ತಾ ಇರುತ್ತೆ. ಆದರೆ ರೋಗಿ ತಂಬಾಕು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಥವಾ ಸ್ಮೋಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದರೆ ತಂಬಾಕುವಿಂದ ಬಾಡಿ ಇಮ್ಯುನಿಟಿ ಕುಗ್ತಾ ಹೋಗುತ್ತೆ. ಸೊ ನಾವು ಒಂದು ಕೈಲಿ ಎಷ್ಟು ದುಡ್ಡು ಖರ್ಚು ಮಾಡಿ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ, ಇನ್ನೊಂದು ಕೈಲಿ ತಂಬಾಕು ಕಂಟಿನ್ಯೂ ಆದರೆ ಅದೆರಡು ಎಫೆಕ್ಟು ನಲ್ಲಿಫೈ ಆಗುತ್ತೆ. ಅಂದರೆ ಅದು ನಾವೇನೇ ಅದರ ಟ್ರೀಟ್ಮೆಂಟ್, ನಮ್ಮ ಟ್ರೀಟ್ಮೆಂಟ್ಗೆ ನಾವೇನೇ ಒಂದು ಕಂಟಕನ ತಗೊಂಡು ಬರ್ತಾ ಇದ್ದೀವಿ ಅಂತ ಆಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ, ಈ ನಾನು ಹೇಳಿದೆ ಸೆಕೆಂಡ್ ಸ್ಟೇಜಲ್ಲಿರೋಂಥ ಕ್ಯಾನ್ಸರು ನಾವು ಕಂಟಿನ್ಯೂ ಸ್ಮೋಕಿಂಗ್ ಮಾಡಿದ್ರೆ ಅದು ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ಗೆ ಸ್ಪ್ರೆಡ್ ಆಗುವಂಥ ಕೆಪಾಸಿಟಿನ ತಂಬಾಕು ಇದಕ್ಕೆ ಕ್ಯಾನ್ಸರ್ಗೆ ಕೊಡ್ತಾ ಹೋಗುತ್ತೆ. ಸೊ ಕ್ಯಾನ್ಸರ್ ಸ್ಪ್ರೆಡ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಮತ್ತು ನೀವು ಸೆಕೆಂಡ್ ಕ್ಯಾನ್ಸರ್ ಅಂತ ಕೇಳಿದ್ದೀರಾ, ಈ ಸೆಕೆಂಡ್ ಪ್ರೈಮರಿ ಅಂತ ಈ ತುಂಬ ವರ್ಷ ತಂಬಾಕು ಯೂಸ್ ಮಾಡಿರೋಂಥ ಪೇಷಂಟ್ಸಲ್ಲಿ ಸಪೋಸ್ ಇವತ್ತು ಅವ್ರಿಗೆ ಲಂಗ್ ಕ್ಯಾನ್ಸರ್ ಪತ್ತೆ ಆಗಿದೆ, ಟ್ರೀಟ್ಮೆಂಟ್ ಎಲ್ಲ ಆಯಿತು ಲಂಗ್ ಕ್ಯಾನ್ಸರ್ದು, ಮುಂದಿನ ವರ್ಷ ಅಥವಾ ಇನ್ನೆರಡು ವರ್ಷಕ್ಕೆ ಬಾಯಿ ಗಂಟ್ಲಿನ ಕ್ಯಾನ್ಸರ್ ಬರ್ಬೋದು. ಅದಕ್ಕೆ ನಾವು ಸೆಕೆಂಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಅವ್ರಿಗೆ ವರ್ಷಾನುಗಟ್ಟಲೆ ಬಾಯಿ ಗಂಟ್ಲು, ಅನ್ನನಾಳ ಎಲ್ಲ ತಂಬಾಕುವಿಂದ ಸೀದೋಗ್ಬಿಟ್ಟಿರುತ್ತೆ. ಅಲ್ಲಿ ಮತ್ತೆ ಹೊಸದಾಗಿ ಸೆಕೆಂಡ್ ಕ್ಯಾನ್ಸರ್, ಒಂದು ಕ್ಯಾನ್ಸರೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಇನ್ನೊಂದು ಸೆಕೆಂಡ್ ಕ್ಯಾನ್ಸರ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡು ಸ್ಮೋಕಿಂಗ್ ಅಥವಾ ತಂಬಾಕು ಕಂಟಿನ್ಯೂ ಮಾಡೋವಂಥವ್ರಲ್ಲಿ ಈ ಥರ ಸೆಕೆಂಡ್ ಕ್ಯಾನ್ಸರು ಸಹ ಜಾಸ್ತಿ ರಿಸ್ಕ್ ಇರುತ್ತೆ. ಮತ್ತು ನೀವು ಕ್ಯಾನ್ಸರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟ ಮೇಲೆ ಮತ್ತೆ ಚಿಗುರ್ಕೊಂಡು ಬಂತು ಅಂತ ಕೇಳಿರ್ತೀರ, ರಿಲ್ಯಾಪ್ಸ್ ಅಥವಾ ರಿಕರೆನ್ಸ್ ಅಂತ ಹೇಳ್ತೀವಿ. ಅದೇ ಮುಂಚೆ ಇದ್ದ ಕ್ಯಾನ್ಸರೇ, ಈಗ ಲಂಗ್ ಕ್ಯಾನ್ಸರೇ ಟ್ರೀಟ್ಮೆಂಟ್ ಕೊಟ್ಟಾಗ ಕಂಟ್ರೋಲಲ್ಲಿ ಇದ್ದಿದ್ದು ಮತ್ತೆ 1 ವರ್ಷ 2 ವರ್ಷ ಆದಮೇಲೆ ಅದೇ ಜಾಗದಲ್ಲೇ ಚಿಗುರ್ಕೊಂಡು ವಾಪಸ್ ಬರೋವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನಾವು ಕ್ಯಾನ್ಸರ್ ರಿಕರೆನ್ಸ್ ಅಂತ. ಸೊ ಯಾರು ತಂಬಾಕುನ ಬಿಡೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ ಅಂಥವ್ರಿಗೆ ಕ್ಯಾನ್ಸರ್ ರಿಕರೆನ್ಸ್ ಆಗುವಂಥ ಸಾಧ್ಯತೆಗಳು ಸಹ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ನಾವು ಲಾಂಗಿವಿಟಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟು ನಾವು ಎಷ್ಟು ಲೈಫ್ನ ಪ್ರೊಲಾಂಗ್ ಮಾಡೋದು. ಅಂದರೆ ನಾವು ಹೇಳ್ತೀವಲ್ಲ, ಕ್ಯಾನ್ಸರು ಚಿಕಿತ್ಸೆ ಆದಮೇಲೆ ಅವರು 5 ವರ್ಷ ಚೆನ್ನಾಗಿದ್ರು, 10 ವರ್ಷ ಇದ್ದರು ಅಂತ ಹೇಳ್ತೀವಲ್ಲ. ಸೊ ಆ ಲಾಂಗಿವಿಟಿ ಏನಿದೆ ಅದು ಕಡಿಮೆ ಆಗೋಗ್ಬಿಡುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಅದು ಕ್ಯಾನ್ಸರಿಂದನೇ ಕಡಿಮೆ ಆಗಬೇಕಂತಲ್ಲ, ಕ್ಯಾನ್ಸರ್ ಅಲ್ಲದೆ ಈ ತಂಬಾಕುವಿಂದ ಅನೇಕ ಬೇರೆ ಪ್ರಾಬ್ಲಮ್ಸು ಆಗುತ್ತೆ. ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಈ ಥರ ಕಾರಣಗಳಿಂದ ಅವರ ಲಾಂಗಿವಿಟಿನೇ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ವೀಕ್ಷಕರೇ, ಇವರು ಶಾರುಖ್ ಖಾನ್ ಅವರು 59ನೇ ವರ್ಷದಲ್ಲಿ ತಂಬಾಕು ಬಿಟ್ಟರು ಅಂದರೆ ಕೆಲವರೆಲ್ಲ ನಗಾಡಿದ್ರು, ಏನಪ್ಪ 30 ವರ್ಷ ಸೇದ್ಬಿಟ್ಟು ಇವಾಗ ಬಿಟ್ಟಿದ್ದಾರಲ್ಲ ಅದರಲ್ಲೇನು ದೊಡ್ಡತನ ಅಂತ ಕೆಲವ್ರು ಹೇಳ್ತಾರೆ. ಆದರೆ ಒಂದು ಮಾತಿದೆ, ಬೆಟರ್ ಲೇಟ್ ದ್ಯಾನ್ ನೆವರ್. ಯಾವತ್ತೂ ಅವರು ತಂಬಾಕು ನಿಲ್ಲಿಸದೆ ಕಂಟಿನ್ಯೂ ಮಾಡೋದಕ್ಕಿಂತ ಆಯಿತು 59ನೇ ವರ್ಷದಲ್ಲಾದರೂ ಅವ್ರಿಗನ್ಸಿ ಬಿಟ್ರಲ್ವಾ. ಸೊ ನೀವು ಶಾರುಖ್ ಖಾನ್ ಫ್ಯಾನ್ ಆಗಿದ್ದರೆ ಖಂಡಿತ ತಂಬಾಕುನ ಇವತ್ತೇ ಬಿಡಿ. ಮತ್ತು ಕ್ಯಾನ್ಸರ್ ಪತ್ತೆ ಆದರೂ ಪರವಾಗಿಲ್ಲ, ನೀವು ನೊಂದ್ಕೋಬೇಡಿ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಆದರೆ ನೀವು ತಂಬಾಕುನ ಮಾತ್ರ ಖಂಡಿತ ಬಿಟ್ಬಿಡಿ. ಮತ್ತು ತಂಬಾಕುವಿಂದ ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರೋವಂಥ ಸಾಧ್ಯತೆಗಳು ಇರುತ್ತೆ. ಸೊ ತಂಬಾಕುನ ಬಿಟ್ಟಂಥವರು ನಿಮಗೆ ಕ್ಯಾನ್ಸರ್ ಏನು ಪತ್ತೆ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ, ನೀವು 10 ವರ್ಷಕ್ಕಿಂತ ಜಾಸ್ತಿ ತಂಬಾಕು ಉಪಯೋಗಿಸಿದರೆ ಪ್ರತಿ ವರ್ಷ ನೀವು ಬಾಯಿನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಡಾಕ್ಟ್ರ್ ಹತ್ರ. ಮತ್ತು ಒಂದು ಲೋಡೋಸ್ CT ಸ್ಕ್ಯಾನ್, ಚೆಸ್ಟ್ CT ಸ್ಕ್ಯಾನ್ ಒಂದು ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಸಲ್ಲಿ ಪತ್ತೆ ಮಾಡ್ಬೋದು. ಹಾಗೆ ಹಾರ್ಟ್ ಪ್ರಾಬ್ಲಮ್ಸ್ನು ನಾವು ಒಂದು CT ಸ್ಕ್ಯಾನ್ ಮುಖಾಂತರ ಹಾರ್ಟಿನ ರಕ್ತನಾಳಗಳಲ್ಲಿ ಏನಾದ್ರು ಬ್ಲಾಕ್ ಇದೆಯಾ ಅಂತ ಸಹ ಪತ್ತೆ ಮಾಡ್ಬೋದು. ಸೊ ನೀವು ತಂಬಾಕು ಬಿಟ್ಟಂಥವ್ರಾದರೆ ಖಂಡಿತ ಈ ಥರ ಸ್ಕ್ರೀನಿಂಗ್ ಟೆಸ್ಟ್ಗಳನ್ನ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ತಂಬಾಕು ಬಿಟ್ಟ ಮೇಲೆ 10ರಿಂದ 15 ವರ್ಷ ಬೇಕು ನಿಮ್ಮ ಕ್ಯಾನ್ಸರ್ ರಿಸ್ಕು ಕಡಿಮೆ ಆಗೋಕ್ಕೆ. ಸೊ ಈ ಸಮಯದಲ್ಲಿ ಡಾಕ್ಟರ್ ಹತ್ರ ಸ್ಕ್ರೀನಿಂಗೋಸ್ಕರ ತಪಾಸಣೆಗಳನ್ನ
ಮಾಡಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರಾದರೂ ತಂಬಾಕು ಬಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅವ್ರಿಗೆ ಮೋಟಿವೇಟ್ ಮಾಡಿ, ಮತ್ತು ಅವ್ರಿಗೆ ಈ ತಂಬಾಕು ಬಿಟ್ಟ ಮೇಲೆ ಏನೇನು ಉಪಯೋಗ ಆಗುತ್ತೆ ಅಂತ ಖಂಡಿತ ತಿಳಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಕ್ಯಾನ್ಸರ್ ಚಿಕಿತ್ಸೆಗಳ ಬಗ್ಗೆ ಬರೆದಿರುವಂಥ ಕನ್ನಡದ ಪುಸ್ತಕ ಕ್ಯಾನ್ಸರ್ಗೆ ಆನ್ಸರ್ ನೀವಿನ್ನೂ ಓದಿಲ್ಲ ಅಂದರೆ ಖಂಡಿತ ಓದಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.